ನಿಮಗೆ ಗೊತ್ತುಂಟಾ, ನಾನು ಒಂದು ವಿಷಯ ಹೇಳ್ತೀನಿ ನಿಮಗೆ. ನೀವು ಮದುವೆ ಲೈಫ್ ಉಂಟಲ್ವಾ, ಮದುವೆ ಜೀವನ, ನೀವು ದೊಡ್ಡ ದೊಡ್ಡ ಎಂತ ಮಾಡಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ. ನೀವು ಚಿಕ್ಕ ಚಿಕ್ಕ ಕೆಲಸ ಮಾಡಿ ಅವರಿಗೆ ಅವರ ಮನಸ್ಸಿಗೆ ನೆಮ್ಮದಿಗೆ ಕೊಡ್ಬೋದು, ಗೊತ್ತುಂಟಾ. ಅಂದರೆ ಹುಡುಗಿಯವರು ಇರ್ತಾರಲ್ವ, ಅವರಿಗೆ ಎಂತ ನಮ್ಮ ಗಂಡವರು ದೊಡ್ಡ ದೊಡ್ಡ ಮಾಡಬೇಕು, ಎಂತ ದೊಡ್ಡ ದೊಡ್ಡ ಗಿಫ್ಟ್ ತಗೊಂಡು ಬರಬೇಕು, ದೊಡ್ಡ ದೊಡ್ಡ ಎಂತ ಮಾಡಬೇಕು ಅಂತ ಎಂತ ಆಸೆ ಇರಲ್ಲ. ನೀವು ಚಿಕ್ಕ ಚಿಕ್ಕ ಮಾಡ್ತೀರಲ್ವಾ, ಚಿಕ್ಕ ಚಿಕ್ಕ ಅಂದರೆ ಚಿಕ್ಕ ಚಿಕ್ಕ ವಿಷಯ ಅಂದರೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತೇ ಕಿಚನಲ್ಲಿ ಅವರು ಕೆಲಸ ಮಾಡುವಾಗ ನೀವು ಅವರಿಗೆ ಕೇಳಿ, ಸ್ವಲ್ಪ ಕಟಿಂಗ್ ಮಾಡಬೇಕಾ, ಸ್ವಲ್ಪ ಹೆಲ್ಪ್ ಮಾಡಬೇಕಾ, ಅವರು ನಿಮಗೆ ಇಲ್ಲ ಅಂತ ಹೇಳ್ತಾರೆ. ಬಟ್ ನೀವು ಅವರಿಗೆ ಕೇಳಿದ್ರಲ್ವಾ, ಅವರಿಗೆ ಅದರಲ್ಲಿಯೇ ಖುಷಿ ಸಿಗುತ್ತೆ. ಓಕೆನಾ? ಸೊ ಗೈಸ್, ಪ್ರೋಮ್ ನೋಡೋದ್ರಲ್ಲ ಏನಿಸ್ತು ಅನ್ಕತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಕ್ಚುಲಿ ಇಲ್ಲಿ ನಮ್ಮ ರಕ್ಷಿತ್ ಅವರು ಮಾಡು ನನ್ನ ಜೊತೆ ಇರುವಂಥ ರೀತಿನ ನೋಡಿ ಒಂದು ವಿಷಯ ಕ್ಲಿಯರಾಗಿ ಗೊತ್ತಾಗುತ್ತೆ, ಅವರಿಬ್ಬರ ಮಧ್ಯೆ ಎಷ್ಟು ಒಂದು ಪ್ಯೂರ್ ಒಂದು ಅಣ್ಣ ತಂಗಿ ಸಂಬಂಧ ಇದೆ ಅಂತ. ಆ್ಯಂಡ್ ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಬಿಗ್ ಬಾಸ್ ಮೇಲೆ ರಕ್ಷಿತಾ ಶೆಟ್ಟಿ ಅವರು ತುಂಬ ಜನ ಜೊತೆ ಈ ಒಂದು ಬಾಂಡಿಂಗ್ನ ಶೇರ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ತುಂಬ ಜನ ರಕ್ಷಿತ್ ಅವ್ರನ್ನ ತುಂಬ ಚೆನ್ನಾಗಿ ಕೇರ್ ಕೂಡ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ರಕ್ಷಿತ್ ಅವರು ಕೂಡ ಬೇರೆಯವ್ರನ್ನ ಎಲ್ಲರೂ ಕೂಡ ಕೇರ್ ಮಾಡ್ತಾರೆ. ಬಟ್ ಅದನ್ನ ಬಿಟ್ಟು ಯಾರು ತುಂಬ ಕ್ಲೋಸ್ ಇರ್ತಾರೆ ಅವ್ರಿಗೋಸ್ಕರ ಇನ್ನೂ ಜಾಸ್ತಿ ಕೇರ್ನ ತೋರಿಸ್ತಾರೆ ಅಂತಲೇ ಹೇಳ್ಬೋದು. ಅವ್ರು ಕೇಳಿದಂಥ ಹೆಲ್ಪ್ನ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳಲ್ಲ, ಹೋಗಿ ಮಾಡೋಂಥದ್ದು ಚಿಕ್ಕ ಚಿಕ್ಕ ಹೆಲ್ಪ್ ಪರವಾಗಿಲ್ಲ, ನಾನು ಮಾಡ್ತಿಂತ ಮಾಡುವಂಥದ್ದು ಇದೆಲ್ಲೋ ಕೂಡ ತೋರಿಸುತ್ತೆ ಆ ಹುಡುಗಿ ಎಷ್ಟು ಆನೆಸ್ಟ್ ಆಗಿದ್ದಾರೆ ಆ ವ್ಯಕ್ತಿಗಳ ಜೊತೆ ಅಂತ. ಆ್ಯಂಡ್ ಜೊತೆಗೆ ಮಾಡುವನ ಜೊತೆ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು, ನೋಡೋಕ್ಕೆ ಎಷ್ಟು ಕ್ಯೂಟಾಗಿ ಕಾಣಿಸಿದೆ. ಎಣ್ಣೆ ಆಗ್ತಿರೋಂಥದ್ದು ಮಾತುಗಳಾಗ್ಬೋದು, ಇವ್ರ ಕಡೆಯಿಂದ ಒಂದು ಸಜೆಷನ್ ಬರ್ತಿರೋದಾಗ್ಬೋದು, ಎಲ್ಲವೂ ಕೂಡ ಸೂಪರ್ ಆಗಿದೆ. ಆ್ಯಂಡ್ ರಕ್ಷಿತ್ ಅವರು ಅಷ್ಟೇ ಏಜಲ್ಲಿ 23-24 ವರ್ಷ ಆದರೂ ಕೂಡ ಮುಂದೆ ಫ್ಯೂಚರ್ ಬಗ್ಗೆ ತುಂಬ ಒಂದು ಕ್ಲಾರಿಟಿನ ಇಟ್ಕೊಂಡಿದ್ದಾರೆ. ಈ ಬಿಗ್ ಬಾಸ್ ನಾಮಿನೇಷನ್ ಅಂತ ಬಂದಾಗ ಒಂದಿಷ್ಟು ವಿಷಯಗಳು ತಪ್ಪಾಗ್ತಿದೆ ಅನ್ನೋದು ಬಿಟ್ಟರೆ ಅದನ್ನು ಬಿಟ್ಟು ನೀವು ಕ್ಲಿಯರಾಗಿ ನೋಡ್ಬೋದು ಫ್ಯೂಚರ್ ಮತ್ತು ಒಂದು ಆ ವಿಷಯನ ಅನಲೈಸ್ ಮಾಡೋಂಥದ್ದು ಇದೆಲ್ಲ ಕೂಡ ತುಂಬ ಚೆನ್ನಾಗಿದೆ ರಕ್ಷಿತಾ ಶೆಟ್ಟಿ ಅವ್ರ ವಿಷಯದಲ್ಲಿ. ಸೊ ಇದೇ ರೀತಿ ಮುಂದೆ ಹೋದ್ರೆ ತುಂಬ ಒಳ್ಳೆಯದು. ಜೊತೆಗೆ ನಿಮ್ಮೆಲ್ಲರೂ ಗೊತ್ತಿರುವಾಗ ಈಗಿನ ಜನ್ರೇಷನ್ ಅಂತ ಬಂದಾಗ ಆ ಥರ ಇಂಪ್ರೆಸ್ ಮಾಡೋದಕ್ಕೆ ಆ ಥರ ಗಿಫ್ಟ್ ಕೊಡಬೇಕು, ಈ ಥರ ಗಿಫ್ಟ್ ಕೊಡಬೇಕು, ಹಿಂಗೆ ಅನ್ನೋದು ಇರುತ್ತೆ, ಓಕೆನಾ. ಬಟ್ ಇವಾಗ ರಕ್ಷಿತಾ ಶೆಟ್ಟಿ ಅವ್ರು ಹೇಳ್ತಿರೋ ಮಾತುಗಳನ್ನ ಅರ್ಥ ಮಾಡ್ಕೊಬಿಟ್ರೆ ಏನಿಲ್ಲ, ನಮ್ಮ ಪಾರ್ಟ್ನರ್ಗೆ ತುಂಬ ಆನೆಸ್ಟ್ ಆಗಿದ್ರೆ ಸಾಕು. ಒಂದು ಜೊತೆಗೆ ಮೇಯ್ನಾಗಿ ಅವ್ರು ಮಾಡ್ತಿರೋಂಥ ಕೆಲಸದಲ್ಲಿ ನಾವು ಸ್ವಲ್ಪ ನಮ್ಮ ಚಿಕ್ಕ ಸಹಾಯ ಮಾಡಿದ್ರು ಕೂಡ ಅವ್ರು ಬೇಡ ಅಂದ್ರೂ ಕೂಡ ಹೋಗಿ ಸಹಾಯ ಮಾಡಿದ್ವಿ, ಹೆಲ್ಪ್ ಮಾಡಿದ್ವಿ ಅಂದರೆ ಆ ಜೀವಿ ಕೂಡ ತುಂಬ ಖುಷಿಯಾಗುತ್ತೆ, ಅಷ್ಟೇ ಸಾಕು, ಸಂತೋಷವಾಗಿರ್ಬೋದು ಅನ್ನೋದನ್ನು ಮಾಡುವಣ್ಣಂಗೆ ಹೇಳ್ತಿರೋದು. ಅದು ಆ್ಯಕ್ಚುಲಿ ಅದು ಅವ್ರ ಲೈಫಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಾಡುವಣ್ಣ ಬಿಗ್ ಬಾಸ್ ಮೇಲೆ ಇಟ್ಕೊಂಡು ಒಂದು ಮಾತು ಹೇಳಿರ್ತಾರೆ, ನಾವಿರೋದೇ ಹೇಗೆ, ನಮ್ಗೆ ಹಿಂಗೆ ಬಂದಿದ್ದು ಅಂತದ್ದು, ಓಕೆನಾ. ಅವತ್ತು ಬಂದಾಗ ಯಾವ ಥರ ಮಾತಾಡಿದ್ರು ಇವಾಗ ಯಾವ ಥರ ಬದಲಾಗ್ತಿದ್ದಾರೆ, ಇದೇ ಅಲ್ವಾ ಬಿಗ್ ಬಾಸ್ ಕಲಿಸುವಂಥ ಪಾಠ ಅಂತ ನಾವು ಅನ್ಕೋಬೋದು, ಓಕೆನಾ. ಜೊತೆಗೆ ಇಲ್ಲಿ ರಕ್ಷಿತ್ ಅವರು ಇವಾಗ ಮಾಡುವಣ್ಣನ ಜೊತೆ ಇರುವಂಥ ಬಾಂಡಿಂಗ್ ಏನಿದೆ ನಿಮಗೆ ಏನಿಸುತ್ತೆ ಗೈಸ್? ಆ್ಯಕ್ಚುಲಿ ನನಗೆ ಈಗ ಸಂಡೇ ಅವ್ರು ಹೋಗ್ತಾರೆ ಅಂತ ಅನ್ಕೋಬಿಟ್ಟು ಕಣ್ಣೀರು ಹಾಕ್ತಿದ್ರು ಗೊತ್ತಾ, ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ಯೂರ್ ಆಗಿದೆ ಒಂದು ಬಾಂಡಿಂಗ್ ಅಂತ, ಎಷ್ಟು ಕೇರ್ ಮಾಡ್ತಾರೆ. ಸುಮ್ಮನೆ ಕಣ್ಣೀರು ಬರೋದಿಲ್ಲ, ಅದನ್ನು ತುಂಬ ಜನ ಬೇರೆ ಥರ ನೆರೆಟಿವ್ ಸೆಟ್ ಮಾಡಿ ಬೇರೆ ಥರ ಮಾತಾಡ್ತಾರೆ. ಬಟ್ ಅದೆಲ್ಲ ಸತ್ಯ ಅಲ್ಲ ಅಂತ ನನ್ನ ಅನಿಸಿಕೆ. ಈ ಒಂದು ಫ್ರೆಂಡ್ಶಿಪ್ ಅಂತಿಲ್ಲ, ಇಲ್ಲ ಫ್ರೆಂಡ್ಶಿಪ್ ಅಂತ ಹೇಳೋಕ್ಕಾಗಲ್ಲ, ಅಣ್ಣ ತಂಗಿ ಸಂಬಂಧ ಏನಿದೆ ಕ್ಯೂಟ್ ಆಗಿದೆ, ಸಖತ್ತಾಗಿದೆ, ಜೆನ್ಯೂನ್ ಆಗಿದೆ. ಇದು ಯಾರ ಕಣ್ಣು ಬಿಡದಂತೆ ಇದೇ ರೀತಿ ಮುಂದೆ ಚೆನ್ನಾಗಿಲ್ಲ ಇವರಿಬ್ಬರು ಕೂಡ ಖುಷಿಯಾಗಿರಿ ಅಷ್ಟೇ, ಓಕೆನಾ. ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.